ಅವರು ಮಾಜಿ ಸಚಿವರಾಗಿ ಕೆಲಸ ಮಾಡಿದವ್ರು ನಾ ಯಾರ ಹೆಸರು ಹೇಳಕ್ಕೆ ಎಲ್ಲ ಅವ್ರು ನಾನು ಹೆಸರು ಹೇಳಿಲ್ಲ. ಒಂದು ಮಾತ್ರ ನಾವು ಗಮನಿಸಿ, ಅವ್ರು 5 ವರ್ಷದಾಗ ಈ ಕೆಲಸ ಮಾಡಿದ್ರೆ ನಾ ಹೇಳಬೇಕಾದಂಥ ಪ್ರಶ್ನೆ ಬರ್ತಿರ್ಲಿಲ್ಲ. ಆಮೇಲೆ ಸರ್ಕಾರಿ ಯಾವುದೇ ಕೆಲಸ ಇರಲಿ, ವಿತೌಟ್ ರಾಯಲಿಟಿ ರಾಜಧನ ತುಂಬದನ್ನ ಯಾವುದೇ ಬಿಲ್ ಪಾಸ್ ಆಗೋದಲ್ಲ. ಅವರು ಗುಡ್ಡದ ಮಣ್ಣು ತೆಗೆದ್ರು ತೆಗೆದ್ರು ಅನ್ನುವಂಥ ಮಾತನ್ನ ಹೇಳ್ಯಾರ. ಅವ್ರಿದ್ದಾಗೂ ಎಲ್ಲೆಲ್ಲಿ ಬೇಕು ಅಲ್ಲಿ ಮಣ್ಣು ತೆಗೆದು ಹಾಕಿರ್ತಾರೆ. ನಾನು ಈಗ ಅಧಿಕಾರದಾಗಿದ್ದಾಗ ಮಣ್ಣು ಎಲ್ಲಿ ಬೇಕು ಅಲ್ಲಿ, ಇವತ್ತು ಸತತವಾಗಿ ಮಳೆ ಹತ್ತಿದೆ, 22 ದಿವಸ ಮಳೆ ಹತ್ತಿದ್ದಕ್ಕೆ ರೋಡ್ ಒಂದ್ ಕಡೆ ಓಡಾಡಕ್ಕಿಲ್ಲ, ಅನಿವಾರ್ಯವಾಗಿ ಮಣ್ಣು ಹೇರ್ಬೇಕಾಗಿದೆ. ನಾವು ಕೆಲವು ಲೋಪಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ರಾಜಧನ ಲೂಟಿ ಮಾಡ್ತಾರಂಗೆ, ಯಾವುದೂ ಲೂಟಿ ಮಾಡೋಕ್ಕಾಗಲ್ಲ. ಅವ್ರ ಸಚಿವರಿದ್ದಾಗೂ ಸರ್ಕಾರಕ್ಕೆ ರಾಯಲಿಟಿ ಜಮಾ ಆಗಿದೆ. ನಾನು ಅಧಿಕಾರದಾಗಿದ್ದಾಗೂ ಸರ್ಕಾರಿ ಬಿಲ್ ಪಾಸ್ ಆಗ್ಬೇಕಾದ್ರೆ ರಾಜಧನ ತುಂಬದನ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಕಾನೂನು ಗೊತ್ತಿರ್ತಕ್ಕಂಥದ್ದು. ಅವ್ರಿಗೆ ಯಾಕೆ ತಪ್ಪು ಕಲ್ಪನೆ ಆಗಿದೆ ಗೊತ್ತಿಲ್ಲ. ನಾನು ಅವ್ರು 5 ವರ್ಷದಾಗ ಏನು ಅಭಿವೃದ್ಧಿ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿಯೂ ಮಾತಾಡೋದಿಲ್ಲ. ಬಟ್ ನನಗೆ ಅಭಿವೃದ್ಧಿ ಬಹಳ ಮುಖ್ಯ. ಅಭಿವೃದ್ಧಿ ಇವತ್ತು ಇಡೀ ರಾಜ್ಯದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕಂತ ಹೊಂಟೇನಿ. ಅಂತದಕ್ಕೆ ಜನರ ಆಶೀರ್ವಾದ ಇದೆ. ರೈತರ ನಿಂತು ರಸ್ತೆ ಮಾಡ್ಕೊಂಡಾರ, ಒಂದು ದೊಡ್ಡ ಪ್ರಯೋಗ ಮಾಡಕತ್ತೀವಿ. ಅದಕ್ಕೆ ಎಲ್ಲರೂ ಸಹಕಾರ ಇಲ್ಲ ಅಂತ ನಾನು ಮನವಿ ಮಾಡ್ತೇನೆ. ಟೀಕೆ ಟಿಪ್ಪಣಿ ಮಾಡೋದು ದೊಡ್ಡದಲ್ಲ, ಆದ್ರೆ ಟೀಕೆ ಟಿಪ್ಪಣಿ ಮಾಡೋಕ್ಕಿಂತ ಹೆಚ್ಚು ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್.